ಹತ್ರ ಬಂದು ಯಾರೋ ನನ್ನ ಸಂಧ್ಯಾ ಅಂತ ಕರೆದ್ರು. ಆದ್ರೆ ಅವ್ರು ಯಾರಂತ ನನಗ್ ಗೊತ್ತಿರ್ಲಿಲ್ಲ. ಇನ್ನೂ ಹಂಗೇನೆ ಕೆಳಗಡೆ ಹೋದೆ. ಅಂಡ್ ಇವ್ರನ್ನೆಲ್ಲ ನೋಡಾದ್ಮೇಲೆ ಗೊತ್ತಾಯ್ತು ಚೋಟು ಪುಟಾಣಿ ಕ್ಯೂಟ್ ಲಿಟಲ್ ಪೈಸ್ ನನ್ ಫಾಲೋವರ್ಸ್ ಅಂತ. ನಾನ್ ಅವ್ರನ್ನ ನೋಡಿ ಎಷ್ಟು ಖುಷಿ ಪಡ್ತಿದ್ನೋ ಅದಕ್ಕಿಂತ ಡಬಲ್ ಖುಷಿ ಅವ್ರು ನನ್ನ ನೋಡ್ಪಡ್ತಾರೆ. ಅಂಡ್ ಈ ಪುಟಾಣಿ ಮಕ್ಳು ನನ್ಗೋಸ್ಕರ ಆಲ್ರೆಡಿ ಒಂದ್ಸರಿ ಬಂದ್ ಹೋಗಿದ್ರಂತೆ. ನಾನ್ ಮನೇಲಿ ಇಲ್ದಿರೋ ಕಾರಣ ಅವ್ರನ್ನ ಮೀಟ್ ಮಾಡಕ್ ಆಗಿರ್ಲಿಲ್ಲ. ನನ್ಗೆ ಗೊತ್ತಿಲ್ದಿರೋ ನಾನ್ ಈ ಮಕ್ಳು ಪ್ರೀತಿನ ಕದ್ಬಿಟ್ಟಿದ್ದೆ. ನೀವಂದ್ರೆ ನಂಗೆ ಈ ಪ್ರೀತಿಗಾಗಿ ನನ್ ಜೀವನದಲ್ಲಿ ಏನಾದ್ರು ಸಂಪಾದನೆ ಮಾಡಿದೀನಿ ಅಂದ್ರೆ ಅದ್ ನಿಮ್ ಪ್ರೀತಿ ಮಾತ್ರ. ಮಕ್ಳಿಗೆಲ್ಲ ಬಾಯ್ ಮಾಡಿ ವೈಟ್ ಫೀಲ್ಡ್ ಅಲ್ಲಿ ಒಂಚೂರು ಕೆಲಸ ಇದೆ ಅಂತ ಹೋಗಿದ್ದೆ. ರೆಡ್ ಸಿಗ್ನಲ್ ಬಿದ್ದಾಗ ಬೆಳಕಿತ್ತು, ಕತ್ಲಾಯ್ತು ಆದ್ರೂ ರೆಡ್ ಸಿಗ್ನಲ್ಲೇ ಇತ್ತು. ಲಂಚ್ ಬ್ಯಾಗ್ ಅಲ್ಲಿ ಇತ್ತು, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಟ್ರಾಫಿಕ್ ಅಲ್ಲಿ ಹೆಂಗಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದೆ. ಬದುಕಿರೋದೇ ತಿನ್ನಕ್ಕೆ, ಅಂದ್ರೆ ತಿನ್ನೋದೇ ಬದುಕೋಕೆ ಅಲ್ವಾ. ಅದಕ್ಕೆ ಯಾರು ಏನ್ ಅನ್ಕೊಂಡ್ರೆ ಏನು, ಹೊಟ್ಟೆಗೆ ಮಾತ್ರ ಬೇಜಾರಾಗ್ಬಾರ್ದು. ಆದ್ರೆ ಇಲ್ಲೊಂದ್ ಹುಡುಗ ಟ್ರಾಫಿಕ್ ಅಂತಾನೆ ಮರ್ತು ಸ್ಕೂಟಿ ಸ್ಟ್ಯಾಂಡ್ ಹಾಕಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಆರಾಮಾಗಿ ಫೋನ್ ನೋಡ್ತವ್ರೆ. ಫೀಲ್ ಕಂಫರ್ಟ್ ಯಾ. ನಾನ್ ಅವನ್ನ ನೋಡ್ತಿದ್ದೆ, ಈ ಹುಡುಗ ನನ್ನ ನೋಡ್ತಿದ್ದ. ಆಮೇಲೆ ನಾನು ಈ ಗಾಡಿ ಮೇಲೆ ಬರ್ದಿರೋ ರೈಟಿಂಗ್ಸ್ ನೋಡ್ತಿದ್ದೆ. ಗುಂಡಿಗೆ ಇರೋ ತನಕ ಗುರಿ ಬಿಡಲ್ಲ, ಪ್ರಾಣ ಇರೋ ತನಕ RCB ಬಿಡಲ್ಲ. ವೈಟ್ ಫೀಲ್ಡ್ ಅಲ್ಲಿ ಗ್ರೀನ್ ಸಿಗ್ನಲ್ ಬೇಗ ಬಿಡಲ್ಲ. ನಾನ್ ಇವತ್ ಬೇಗ ಮನೆಗೆ ಹೋಗಲ್ಲ. ನಮ್ಮಮ್ಮ ಇವತ್ ಪರ್ಕೆಲ್ ಹಾಕಲ್ಲ ಅಂತ ಅನ್ನೋಕಾಗಲ್ಲ. ನನ್ ಬಾಧೆ ನಿಮ್ ಹತ್ರ ಹೇಳ್ಕೊಳೋ ಬಿಟ್ರೆ ಬೇರೆ ವಿಧಿ ಇಲ್ಲ. ಮನೆಗೆ ಹೋದ್ಮೇಲೆ ನನ್ ಪರಿಸ್ಥಿತಿ ಫುಲ್ ಜಿಂಗಾಲ. ಯಾವ್ದಕ್ಕೂ ಒಂದ್ಸರಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ, ಮತ್ತೆ ಸಿಗುವ.